ಇನ್ನು ದೆಹಲಿಯಲ್ಲಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಜೆ.ಪಿ. ನಡ್ಡಾ ಅವರನ್ನು ಹೋಗಿ ಭೇಟಿಯಾದರು. ಇಲ್ಲಿರುವಂಥ ವಿದ್ಯಮಾನಗಳನ್ನೆಲ್ಲ ಹೋಗಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿದರು. ಅದಾದ ನಂತರ ಅಶೋಕ್ ಅವರು ಕೂಡ ಮಾತನಾಡಿದರು. ಏನು ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಅಶೋಕ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಯತ್ನಾಳ್ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದೆ, ಇದು ಸುಖಾಂತ್ಯವಾಗಲಿದೆ ಅಂತ ಅಶೋಕ್ ಅವರ ಮಾತು. ಇದು ಸುಖಾಂತ್ಯವಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಖಾಂತ್ಯವಾಗುತ್ತಾ? ಸುಖಾಂತ್ಯ ಅಂದ್ರೆ ಏನು ಅಂತ ನಾವು ಬಿಜೆಪಿ ಅವ್ರ ವರ್ಷನ್ ಕೇಳಬೇಕಂತ. ವರ್ಷನ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ಅಶೋಕ್ ಅವರು ಅಂತೂ ಹೇಳಿದ್ದಾರೆ, ಕೇಳಿಸ್ಕೊಳ್ಳೋಣ ಏನು ಹೇಳಿದ್ದಾರೆ ಅಂತ. ಇದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಿದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂಥ ಒಂದು ತೀರ್ಮಾನವನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಈಗೆಲ್ಲ ಬಾಲು ಹೈಕಮಾಂಡ್ ಅಲ್ಲಿ ಇದೆ, ಅಲ್ಲೇನು ತೀರ್ಮಾನ ಆಗುತ್ತೋ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡೋದು ಅಶೋಕನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತರ ಕರ್ತವ್ಯ. ಮುಂದುವರೆದ ಭಾಗವಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಪ್ರಕರಣದಲ್ಲಿ ಕದನ ವಿರಾಮವ ಘೋಷಣೆ ಆಗಿದೆಯಾ ಅನ್ನುವಂತಹ ಚರ್ಚೆ ಹಾಗೂ ಕುತೂಹಲ ಸದ್ಯಕ್ಕಂತೂ ಬಿಜೆಪಿಯ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ನಾಯಕರ ಮಾತಿನ ದಾಟಿ ನೋಡ್ತಾ ಇದ್ರೆ ಹಾಗನಿಸ್ತಾ ಇದೆ. ದೆಹಲಿ ವಿದ್ಯಮಾನಗಳ ಬಳಿಕ ಬಿಜೆಪಿ ಭಿನ್ನಮತಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ದೆಹಲಿ ಅಂಗಳಕ್ಕೆ ಭಿನ್ನಮತದ ಚೆಂಡು ಹೋಗಿದೆ. ಸಮಾಧಾನವೋ ಸಂಧಾನವೋ? ದೆಹಲಿ ಹೈಕಮಾಂಡ್ನ ನಾಯಕರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಕಟು ಮಾತುಗಳ ಬಾಯಲ್ಲಿ ಅಚ್ಚರಿಯ ಶಬ್ದಗಳು ಬಂದಿರೋದು ನಾನಾ ಅರ್ಥವನ್ನೇ ಕಲ್ಪಿಸ್ತಾ ಇದೆ. ಯತ್ನಾಳ್ ಹೊರಗಿನವರೆಲ್ಲ ನಮ್ಮವರೇ ಅಂತ ಯಡಿಯೂರಪ್ಪ ಅವರು ಈ ಕಡೆಗೆ ಹೇಳ್ತಾರೆ. ಯಡಿಯೂರಪ್ಪ ಮಾತುಗಳನ್ನು ದೆಹಲಿಯಲ್ಲಿ ವೆಲ್ಕಮ್ ಮಾಡ್ತಾರೆ ಯತ್ನಾಳ್. ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ಯತ್ನಾಳ್ ಮೇಲೆ ಬಿಎಸ್ವೈ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ ನಂತರ ಯತ್ನಾಳ್ ಕೂಡ ಸೈಲೆಂಟ್ ಆಗಿದ್ದಾರೆ. ಏನೇನು ಹೇಳಬೇಕಾಗಿತ್ತು ತಮ್ಮ ಒಳಗಿದ್ದಂತಹ ಅಂತಕಲದ ವಿಚಾರ ಇರಬಹುದು ಅಥವಾ ಕಂಪ್ಲೀಟ್ ಆಗಿ ಫ್ರಸ್ಟ್ರೇಷನ್ ಆಚೆ ಹಾಕಿ ಬಂದ ಮೇಲೆ ಬಹಳ ಶಾಂತವಾಗಿ ಕಾಣಿಸ್ತಾ ಇದೆ. ಬಿಜೆಪಿಯ ಈ ತಣ್ಣನೆಯ ಗಾಳಿ ಎಷ್ಟು ಸಮಯ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಯತ್ನಾಳ್ ಅವರು ಡೆಲ್ಲಿಗೆ ಹೋದ್ಮೇಲೆ ಹೆಂಗಿದ್ರು ಅಂತ ಹೇಳಿದ್ರೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡಲ್ಲ, ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡುವಂತಹ ಚಾನ್ಸೇ ಇಲ್ಲ, ನಾನಂತೂ ಇಲ್ಲಿ ಒಂದು ತೀರ್ಮಾನ ಆಗದೆ ಬರಲ್ಲ ಅನ್ನೋ ರೀತಿನಲ್ಲಿ ಇರ್ತಾ ಇದ್ರು. ಅಂಥವ್ರು ಏಕಾಏಕಿಯಾಗಿ ವೆಲ್ಕಮ್ ಮಾಡ್ತೀನಿ ಯಡಿಯೂರಪ್ಪ ಅವರ ಮಾತನ್ನ ಅಂತ ಹೇಳಿದಾಗ ಚರ್ಚೆ, ಕುತೂಹಲ, ಯಾವ ರೀತಿ ಸೂತ್ರವನ್ನ ಬಿಜೆಪಿ ಹೈಕಮಾಂಡ್ ಹೇಳಿ ಕಳಿಸಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಮಮತಾ, ಸಹಜವಾಗಿ ಏನು ಬಡಿ ರಾಜಕೀಯ ಏನು ಬಿಜೆಪಿ ನಡೀತಾ ಇದೆ, ಸಹಜವಾಗಿ ಇದು ರಾಜ್ಯ ಬಿಜೆಪಿ ಸಂಘಟನೆಗೆ ಒಂದು ರೀತಿಯ ಕಷ್ಟ ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಮತ್ತಷ್ಟು ಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ಈಗ ತತ್ಕ್ಷಣಕ್ಕೆ ಯಾವುದೇ ಬಡದ ಮೇಲೆ ಕ್ರಮ ತೆಗೆದುಕೊಂಡ್ರು ಕೂಡ ಅದು ಪಕ್ಷದ ಸಂಘಟನೆ ಮತ್ತೆ ರಾಜ್ಯದ ಸಂಘಟನೆ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಹೈಕಮಾಂಡ್ ನ ಲೆಕ್ಕಾಚಾರ. ಹಾಗಾಗಿನೇ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ನಿನ್ನೆ ಏನು ಹಾಜರಾಗಿದ್ರು, ಅವ್ರಿಗೆ ಹೇಳಬೇಕಾದಂತಹ ಎಲ್ಲಾ ರೀತಿಯಾದಂತಹ ಮಾತುಗಳನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂಥದ್ದು. ಈ ರೀತಿಯಾಗಿ ನೀವು ರೆಬಲ್ ಆಗಿ ಹೋದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಡ್ಯಾಮೇಜ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅನುಸರಿಸಿಕೊಂಡು ಹೋಗಬೇಕು ಅನ್ನುವಂತಹ ಸಲಹೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿನೇ ಯತ್ನಾಳ್ ಅವರು ನಿನ್ನೆ ಹೊರಗಡೆ ಬಂದ ಕೂಡಲೇ ಯಡಿಯೂರಪ್ಪನವರ ಮಾತಿಗೆ ಸಾಫ್ಟ್ ಆಗಿ ಉತ್ತರ ಕೊಟ್ಟರು, ಅವರ ಮಾತುಗಳನ್ನು ಕೂಡ ಸ್ವಾಗತ ಮಾಡಿದ್ರು. ಹೀಗಾಗಿ ಒಂದ್ ಕಡೆ ಯತ್ನಾಳ್ ಅವರು ತಕ್ಷಣಕ್ಕೆ ಸಾಫ್ಟ್ ಆದಂತೆ ಕಾಣ್ತಿದೆ. ಮತ್ತೊಂದ್ ಕಡೆ ಯಡಿಯೂರಪ್ಪನವರು ಕೂಡ ಯತ್ನಾಳ್ ಅವರ ಮೇಲೆ, ಯತ್ನಾಳ್ ಟೀಮ್ ಮೇಲೆ ಪರೋಕ್ಷವಾಗಿ ವಾಗ್ದಾಳಿಗಳನ್ನ ಯಡಿಯೂರಪ್ಪನವರು ಮಾಡ್ತಿದ್ರು. ಆದ್ರೆ ನಿನ್ನೆ ಕೂಡ ಯಡಿಯೂರಪ್ಪನವರು ಸಾಫ್ಟ್ ಆಗಿ ಯತ್ನಾಳ್ ಅವರ ಮೇಲೆ ಮಾತನಾಡಿದ್ದಾರೆ. ಅವರು ನಮ್ಮ ಪಕ್ಷದವರೇ ಏನೇ ಇದ್ರು ಕೂಡ ಸರಿ ಮಾಡ್ಕೊಳ್ತೀವಿ ಅನ್ನೋ ಮೂಲಕ ಹೈಕಮಾಂಡ್ ಎಲ್ಲವೂ ಮಧ್ಯಪ್ರವೇಶ ಮಾಡಿ ಇಬ್ಬರ ನಡುವೆ ಸಂಧಾನ ಮಾಡದಂತೆ ಕಾಣ್ತಿದೆ. ಹಾಗಾಗಿನೇ ಎರಡೂ ನಾಯಕರ ಕಡೆಯಿಂದ, ಎರಡೂ ಕಡೆಯಿಂದನೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಸರಿಯಾಗಿ ಹೋಗ್ತೀವಿ ಅನ್ನುವಂತ ಮನಸ್ಥಿತಿಯಲ್ಲಿ ಮಾತುಗಳು ಬಂದಿದ್ದಾವೆ. ನೀವು ಹೇಳಿದಾಗ ಇದು ಎಷ್ಟು ದಿನ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.